ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಪರೋಡಿ ಗ್ಯಾಂಗ್ನ ಪಾಪ ಕೃತ್ಯಗಳು. ಭಯಾನಕ ಕೊಲೆ ಕೇಸ್ನಲ್ಲಿ ಹಂತಕರಿಂದ ಖತರ್ನಾಕ್ ಪ್ಲಾನ್ ಮಾಡಲಾಗಿತ್ತು. ಬೇರೊಬ್ಬರ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ದಂತೆ ಈ ಇಡೀ ಡೆವಿಲ್ ಗ್ಯಾಂಗ್ನ ಸದಸ್ಯರು. ಡಿ ಗ್ಯಾಂಗ್ಗೆ ಸಾಥ್ ಕೊಟ್ಟವರಿಗೂ ಕೂಡ ಈಗ ಕಾನೂನು ಕಂಟಕ ಶುರುವಾಗಿದೆ. ಬೇರೆಯವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಿ ಆ ಸಿಮ್ ಅನ್ನ ಬಳಸ್ತಾ ಇದ್ರು ಈ ಗ್ಯಾಂಗ್ನ ಪ್ರತಿಯೊಬ್ಬರು. ಈಗ ಯಾರೆಲ್ಲ ಸಿಮ್ ಕೊಟ್ಟಿದಾರಲ್ಲ ಮತ್ತೆ ಈ ಡಿ ಗ್ಯಾಂಗ್ಗೆ ಸಾಥ್ ಕೊಟ್ಟಿದಾರಲ್ಲ ಅವ್ರಿಗೂ ಕೂಡ ಕಾನೂನು ಕಂಟಕ ಶುರುವಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಪೊಲೀಸ್ ತನಿಖೆ ನಡೀತಾ ಇದೆ, ಒಂದಷ್ಟು ಜನ ಜೈಲಿನಲ್ಲಿದ್ದಾರೆ. ಜೊತೆಗೆ ಇಡೀ ಪ್ರಕರಣ ಏನು 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 ಅಂತ ಕೆದಕ್ತಾ ಹೋದಾಗ ಹೊಸ ಸತ್ಯಗಳು ಬಯಲಾಗ್ತಾ ಇದೆ. ಬೇರೆ ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿ ಅದನ್ನ ಬಳಸ್ತಾ ಇದ್ರಂತೆ, ಅವರ ಹೆಸರಿನಲ್ಲ, ಬೇರೆ ಬೇರೆಯವರ ಹೆಸರಲ್ಲಿ. ಅವ್ರಿಗೂ ಕೂಡ ಈಗ ಕಾನೂನು ಕಂಟಕ ಶುರುವಾಗಿದೆ. ಪೊಲೀಸರ ತನಿಖೆಯ ವೇಳೆ ಸಿಮ್ ಕಾರ್ಡ್ ರಹಸ್ಯ ಬಯಲಾಗಿದೆ. ಹೇಮಂತ್ ಹೆಸರಲ್ಲಿರುವ ಸಿಮ್ ಅನ್ನ ದರ್ಶನ್ ಬಳಸ್ತಾ ಇದ್ದಂತೆ. ಹೇಮಂತ್ ಅನ್ನೋ ಹೆಸರಿನಲ್ಲಿ ಸಿಪಿ ಹೇಮಂತ್ ಎನ್ ಚಂದನ್ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ದಾರೆ, ಯಾರ್ದೋ ಹೆಸರಿನಲ್ಲಿ. ಅದನ್ನ ಇವರು ಬಳಸ್ತಾ ಇದ್ರಂತೆ. ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ, ಪ್ರದೋಷ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ ಎಲ್ಲರೂ ಬೇರೆ ಬೇರೆ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿ ಇವರು ಯೂಸ್ ಮಾಡ್ತಾ ಇದ್ರು. ಮನೋಜ್ ಹೆಸರಲ್ಲಿದ್ದಂತ ಸಿಮ್ ಬಳಸ್ತಾ ಇದ್ರು ಪವಿತ್ರ ಗೌಡ, ಅವರ ಹೆಸರಲ್ಲ, ಮನೋಜ್ ಗೌಡ ಅಂತ. ಆ ಮನುಷ್ಯನ ಹೆಸರಿನಲ್ಲಿ ಪಡೆದುಕೊಂಡಂತ ಸಿಮ್ಮು, ಖರೀದಿ ಮಾಡಿದಂತ ಸಿಮ್ ಅನ್ನ ಪವಿತ್ರ ಗೌಡ ಬಳಕೆ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು. ಹೇಮಂತ್ ಹೆಸರಲ್ಲಿದ್ದ ಸಿಮ್ ಅನ್ನ ನಂದೀಶ್ ಬಳಕೆ ಮಾಡ್ತಾ ಇದ್ರು. ಪ್ರದೋಷ್ ನಿಂದ ಮ್ಯಾನೇಜರ್ ಹೆಸರಲ್ಲಿದ್ದ ಸಿಮ್ ಬಳಕೆ ಆಗ್ತಾ ಇತ್ತು. ಪ್ರಜ್ಞಾ ಹೆಸರಲ್ಲಿದ್ದಂತ ಸಿಮ್ ಅನ್ನ ಕೇಶವಮೂರ್ತಿ ಬಳಸ್ತಾ ಇದ್ದ. ನಿಖಿಲ್ ನಾಯಕ್ರಿಂದ ಗೀತಾ ಹೆಸರಲ್ಲಿದ್ದ ಸಿಮ್ ಬಳಕೆ ಆಗ್ತಾ ಇತ್ತು. ಡಿ ಗ್ಯಾಂಗ್ಗೆ ಸಾಥ್ ಕೊಟ್ಟ ಇವರೆಲ್ಲರಿಗೂ ಕಾನೂನು ಕಂಟಕ ಶುರುವಾಗಿದೆ. ನೋಟಿಸ್ ನೀಡಿ ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ಕರೆದಿದ್ದಾರೆ, ಸಿದ್ಧತೆಯನ್ನ ನಡೆಸಿದ್ದಾರೆ. ಇಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಒಂದು ಕೇಳಿರ್ತಾರೆ, ದರ್ಶನ್ ನಿಮ್ಮದೊಂದು ID ಕಾರ್ಡ್ ಕೊಡಿ, ನಿಮ್ಮದೊಂದು ಆಧಾರ್ ಕಾರ್ಡ್ ಕೊಡಿ, ನಿಮ್ಮೊಂದು ಹೆಸರು, ನಿಮ್ಮ ಹೆಸರಲ್ಲಿ ಒಂದು ಸಿಮ್ ತಗೊಂತೀವಿ, ಆ ಸಿಮ್ ತಕ್ಕೊಡಿ ಅಂತ ಕೇಳಿರ್ಬೋದು. ಇವರೆಲ್ಲ ಕೊಟ್ಟಿದ್ದಾರೆ. ಇವಾಗ ನೋಡಿದ್ರೆ ಎಲ್ರಿಗೂ ಕಂಟಕ. ಎಸ್ ಕೆ ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೆ ಮಂಜುನಾಥ್, ಗುಡ್ ಮಾರ್ನಿಂಗ್. ಈ ಥರದ ಒಂದಷ್ಟು ವಿಷಯಗಳನ್ನು ಮಾಡ್ತಾರಲ್ಲ, ಬೇರೆ ಬೇರೆ ಹೆಸರಲ್ಲಿ ಸಿಮ್ ಖರೀದಿ ಮಾಡೋದು, ಅದರಲ್ಲಿ ದಂಧೆ ಮಾಡೋದು, ಮಾತಾಡೋದು, ಬೇರೆ ಬೇರೆಯವ್ರಿಗೆ ಥ್ರೆಟ್ ಮಾಡೋದು, ಇದೆಲ್ಲ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ಸ್ ಮಾಡೋ ಕೆಲಸ ಅಲ್ವಾ ಅಂತ. ಇಲ್ಲಿ ನೋಡಿದ್ರೆ ಸಾಲು ಇವರೆಲ್ಲರೂ ಮಾಡಿದ್ದು ಅದನ್ನೇ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಆರೋಪಿಗಳಾದಂತ ಪವಿತ್ರ ಗೌಡ ಜೊತೆಗೆ ದರ್ಶನ್ ಅವರ ಗ್ಯಾಂಗ್ ಏನಿದೆ, ಅವರು ಎಲ್ಲ ಸಾಕ್ಷಿಗಳನ್ನ ನಾಶಪಡಿಸುವ ಉದ್ದೇಶದಿಂದ ಯಾವ್ಯಾವ ಟ್ರಿಕ್ಸ್ ಅನ್ನ ಉಪಯೋಗಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬರುತ್ತೆ. ಕಳೆದ ಫೆಬ್ರವರಿ ತಿಂಗಳಿಂದ ಏನು ರೇಣುಕಾಸ್ವಾಮಿ ಜೊತೆಗೆ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅದನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಅವರ ಯಾವುದೇ ಸ್ವಂತ ಏನು ಪ್ರತಿನಿತ್ಯ ಬಳಸ್ತಕ್ಕಂಥ ಅಥವಾ ಹಲವಾರು ವರ್ಷಗಳಿಂದ ಬಳಸ್ತಾ ಇದ್ದಂತ ಮೊಬೈಲ್ ನಂಬರ್ ಅನ್ನ ಆತನ ಒಂದಿಗೆ ಸಂಪರ್ಕದಲ್ಲಿದ್ದಾಗ, ಜೊತೆಗೆ ಆತನನ್ನ ಕೊಲೆ ಮಾಡಬೇಕು ಅಂತಕ್ಕಂಥ ಸ್ಕೆಚ್ ಅನ್ನ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳು ಯಾರು ಮಾತಾಡೋದಕ್ಕೆ ಅವರ ಸ್ವಂತ ನಂಬರ್ ಅನ್ನ ಬಳಸ್ತಾ ಇರಲಿಲ್ಲ ಅಂತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬಹುದು, ಯಾರೋ ಒಬ್ಬ ಆರೋಪಿ ಬೇರೆಯವರ ಹೆಸರಲ್ಲಿ ಸಿಮ್ ತೆಗೆದುಕೊಂಡಿದ್ದಾನೆ, ಅವನು ಆ ಸಾಕ್ಷಿ ನಾಶಪಡಿಸುವುದಕ್ಕೆ ಟ್ರೈ ಮಾಡಿದ್ದಾನೆ ಅನ್ನೋದನ್ನ ಗಮನಿಸಬಹುದು. ಆದ್ರೆ ಈ ಪ್ರಕರಣದಲ್ಲಿ A1 ಆರೋಪಿಯಿಂದ ಹಿಡಿದು ದರ್ಶನ್ ಜೊತೆಗೆ ಪ್ರದೋಷ್ ಇರ್ಬೋದು, ನಂದೀಶ್ ಇರ್ಬೋದು, ಬೇರೆ ಬೇರೆ ಎಲ್ಲ ಆರೋಪಿಗಳು ಅವ್ರಿಗೆ ಗೊತ್ತಿರ್ತಕ್ಕಂಥ ಬೇರೆಯವರ ಹೆಸರಲ್ಲಿ ಸಿಮ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ಸಿಮ್ಗಳನ್ನ ಬಳಸ್ಕೊಂಡು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಪರ್ಕದಲ್ಲಿದ್ರು, ಚಾಟಿಂಗ್ಸ್ ನಲ್ಲಿದ್ರು ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇಲ್ಲಿ ಯಾರೋ ಒಬ್ಬ ಪ್ರದೋಷ್ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಆದ್ರೆ ನಟ ದರ್ಶನ್ ತನ್ನ ಹೆಸರಿನಲ್ಲಿ ಒಂದು ಸಿಮ್ ಅನ್ನ ಬಳಸ್ತಾ ಇರ್ಲಿಲ್ಲ ಅಂತಕ್ಕಂಥ ಒಂದು ಆಘಾತಕಾರಿ ಮತ್ತೆ ಶಾಕಿಂಗ್ ಸಂಗತಿ ಸಹ ಬೆಳಕಿಗೆ ಬಂದಿದೆ. ಹೇಮಂತ್ ಅಂತಕ್ಕಂಥವ್ರ ಹೆಸರಲ್ಲಿ ಒಂದು ಸಿಮ್ ಅನ್ನ ತೆಗೆದುಕೊಂಡಿದ್ದು ಅಂತಕ್ಕಂಥದ್ದು ಆ ಮಾಹಿತಿಯಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇಲ್ಲಿ ಇಬ್ಬರು ಹೇಮಂತ್ ಅಂದ್ರೆ ಸಿಪಿ ಹೇಮಂತ್ ಅಂತಕ್ಕಂಥ ಒಬ್ಬ ಹೆಸರಲ್ಲಿ ನಟ ದರ್ಶನ್ ಅವರು ತೆಗೆದುಕೊಂಡ್ರೆ, ಮತ್ತೊಬ್ಬರ ಹೆಸರು ಹೇಮಂತ್ ಅಂತಕ್ಕಂಥವ್ರು ನಂದೀಶ್ ಹೆಸರಿನಲ್ಲಿ ಆತ ಸಿಮ್ ಅನ್ನ ಬಳಸ್ತಾ ಇದ್ದ. ಜೊತೆಗೆ A1 ಆರೋಪಿಯಾದಂತ ಪವಿತ್ರ ಗೌಡ ಮನೋಜ್ ಹೆಸರಿನಲ್ಲಿ ಆ ಸಿಮ್ ಅನ್ನ ಬಳಸ್ತಾ ಇರ್ತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಯಾರ ಹೆಸರಲ್ಲಿ ಸಿಮ್ಗಳನ್ನ ತೆಗೆದುಕೊಂಡಿದ್ರು ಅವ್ರಿಗೂ ಸಹ ಈಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ದಾಖಲೆ ಆಧಾರಗಳ ಮೇಲೆ ನಿಮ್ಮ ಸಿಮ್ ಅನ್ನ ಅವರು ತೆಗೆದುಕೊಂಡಿದ್ರು, ಅಥವಾ ನಿಮ್ಮನ್ನೇ ಅಪ್ರೋಚ್ ಮಾಡಿರೋದು ಸಿಮ್ಗಳನ್ನ ತೆಗೆದುಕೊಂಡಿದ್ರ, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ
ಯಾರಾದ್ರೂ ಏನಾದ್ರು ಕೆಲಸಕ್ಕೆ ಬೇಕು ಅಂತ ತೆಗೆದುಕೊಂಡು ಹೋಗಿ ಆ ಸಿಮ್ಗಳನ್ನ ಖರೀದಿ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೇಳೋದಕ್ಕೆ, ಒಂದು ಹೇಳಿಕೆಗಳನ್ನ ಪಡೆದುಕೊಳ್ಳೋದಕ್ಕೆ ಈಗ ಪೊಲೀಸರು ತಂಡ ಆ ಅಸಲಿ ಸಿಮ್ ಯಾರ ಹೆಸರಲ್ಲಿದೆ ಅವರ ಮಾಲೀಕರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವರನ್ನು ಸಹ ವಿಚಾರಣೆಗೊಳಪಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.